ಇಲ್ಲ ರೋಡ್ ಗಡ್ಡ ಕಲ್ಲು ಹಾಕಿದ್ದಾರೆ ನೋಡ್ರ. ಸೊ ನೋಡ್ರಿ, ಇಲ್ಲಿ ನೋಡ್ತಾ ಇರ್ಬೋದು ನೀವು. ನೋಡಿ, ಇದೇ ಜಾಗದಲ್ಲಿ ವೀರಪ್ಪನ ಗ್ಯಾಂಗು ನಮ್ಮ 5 ಜನ ಪೊಲೀಸ್ ಅಧಿಕಾರಿಗಳನ್ನು ಗುಂಡಿನಲ್ಲಿ ಸಾಯಿಸಿದ್ದು. ಹೋಗ್ತಾ ಇದ್ದೀನಿ ನೋಡ್ರಿ ವೀರಪ್ಪನ ಜಮೀನಲ್ಲಿ ನಡ್ಕೊಂಡು. ಮತ್ತು ಎದುರುಗಡೆನೇ ಐತೆ ನೋಡ್ರಿ ವೀರಪ್ಪನ ಮನೆ. ಸೊ ಇಲ್ಲೇನು ನೋಡ್ತಾ ಇದ್ರಿ ಇದೇನೇ ವೀರಪ್ಪನ ಮನೆ. ಮತ್ತು ಸುತ್ತಮುತ್ತ ಇಲ್ಲಿ ಏನೇನು ನೋಡ್ತಾ ಇದ್ರಿ ಇದೆಲ್ಲ ವೀರಪ್ಪನ ಜಮೀನು. ಸೊ ನೋಡ್ರಿ ಯಾವ ಥರ ಆಯ್ತಾ. ವೀರಪ್ಪನ ಬಗ್ಗೆ ಏನಾದ್ರು ಹೇಳ್ತೀರಾ? ವೀರಪ್ಪನ ಬಗ್ಗೆ ಏನಾದರೂ? ಹಾಂ 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 ಅಣ್ಣ, ವೀರಪ್ಪನ್ ಮತ್ತೆ DF ಶ್ರೀನಿವಾಸನ್ನ ಇಲ್ಲಿನ ಊರ್ ಜನಗಳು ಏನಂತ ಟ್ರೀಟ್ ಮಾಡ್ತಾರೆ? ಪುರಿಯಿಲ್ಲೇ ನಾನು ಹೇಳ್ತಿರೋದು ಅಡುಗೆನೇ. ಇಲ್ಲಿ ಇವ್ರನ್ನ ಏನು ನೋಡ್ತಾ ಇದ್ದಾರೆ, ಇವರನ್ನೇ ವೀರಪ್ಪನ ತಲೆನ ಕಡ್ದ್ಬಿಟ್ಟು ಇದೇ ಗೋಪಿನಾಥಮ್ಗೆ ಕಳಿಸಿದ್ದು. ಸೊ ಅವರು ಇವರೇನೆ ನೋಡ್ರಿ, DF ಶ್ರೀನಿವಾಸ್ ಸರ್. ಇಲ್ಲಿ ಹಿಂದ್ಗಡೆ ಏನು ನೋಡ್ತಾ ಇದ್ದೀರಾ, ಇದೇ ಫಾರೆಸ್ಟ್ ನಲ್ಲಿ ವೀರಪ್ಪನ ಅಟ್ಟಹಾಸನ ಮೆರಿತಾ ಇದ್ದಿದ್ದು. ಇವತ್ತು ನಾನು ನಿಮ್ಮೆಲ್ಲರನ್ನೂ ಕೂಡ ಕರ್ಕೊಂಡು ಹೋಗ್ತಾ ಇದ್ದೀನಿ ವೀರಪ್ಪನ ಹುಟ್ಟೂರು. ವೀರಪ್ಪನ ಅಟ್ಟಹಾಸ ಸ್ಟಾರ್ಟ್ ಆಗಿದ್ದೆ ಅವನ ಹುಟ್ಟೂರಿಂದ. ಅವನು ಸುಮಾರು 12 ವರ್ಷದವನು ಇದ್ದಾಗಲೇ ಅವನು ಒಂದು ಆನೆನ ಸಾಯಿಸ್ಬಿಟ್ಟಿರ್ತಾನೆ. ಸೊ ಇವಾಗ ನಾನು ನಿಮ್ಮೆಲ್ಲರನ್ನೂ ಕೂಡ ಅವನ ಹುಟ್ಟೂರು ಕರ್ಕೊ ಹೋಗ್ತಾ ಇದ್ದೀನಿ. ವೀರಪ್ಪನ ಹುಟ್ಟೂರಿನಲ್ಲಿದ್ದ ಜನಗಳಿಗೆ ತುಂಬಾನೇ ಒಂದು ಟೈಮಲ್ಲಿ ಭಯ ಆಗ್ತಾ ಇತ್ತು. ಏನಕ್ಕಪ್ಪ ಅಂತಂದ್ರೆ, ವೀರಪ್ಪನ ಇದ್ದ ಟೈಮಲ್ಲಿ ಒಂದು ವೀರಪ್ಪನಿಗೆ ಅಲ್ಲಿನ ಜನಗಳು ಎದುರ್ಕೊಂಡ್ರೆ ಮತ್ತೊಂದು ಅಲ್ಲಿನ ಪೊಲೀಸ್ ಆಫೀಸರ್ ಮತ್ತು ಫಾರೆಸ್ಟ್ ಆಫೀಸರ್ಗಳಿಗೆ ತುಂಬಾನೇ ಎದುರ್ಕೋತಾ ಇದ್ರು. ಸೊ ಇವಾಗಿನ ವಾತಾವರಣ ಮತ್ತು ಹಿಂದಿನ ವಾತಾವರಣ ಯಾವ ಥರ ಇತ್ತು ಅಂತ ಇವಾಗ ಅಲ್ಲೇನೇ ಹೋಗಿ ತಿಳ್ಕೊಳ್ಳೋಣ. ಸೊ ಇವಾಗ ಹೊರಡೋಣ ಬರ್ರಿ ವೀರಪ್ಪನ ಹುಟ್ಟೂರಿಗೆ. ಇಲ್ಲಿ ನೋಡ್ರಿ, ಹಿಂದ್ಗಡೆ ಪಾಲಾರ್ ನದಿ ಹರಿತೈತೆ ನೋಡ್ರಿ. ನನ್ನ ಹಳೆ ವಿಡಿಯೋದಲ್ಲಿ ನೋಡಿದ್ರೆ ಅವ್ರಿಗೆ ಗೊತ್ತಿರುತ್ತೆ. ಈ ನೋಡ್ರಿ, ಈ ಪಾಲಾರ್ ನದಿಯಲ್ಲಿ ವೀರಪ್ಪನ್ ಬಾಂಬ್ ಬ್ಲಾಸ್ಟ್ ನಲ್ಲಿ ನಮ್ಮ ಪೊಲೀಸ್ ಆಫೀಸರ್ಗಳು ಮತ್ತೆ ಫಾರೆಸ್ಟ್ ಆಫೀಸರ್ಗಳನ್ನ ಬಾಂಬ್ ಬ್ಲಾಸ್ಟ್ ಅಲ್ಲಿ ಸಾಯಿಸ್ಬಿಟ್ಟಿರ್ತಾನೆ. ಸೊ ನಮ್ಮ ಹಳೆ ವಿಡಿಯೋದಲ್ಲಿ ಬೇಕಿದ್ರೆ ಹೋಗಿ ನೋಡ್ರಿ, ಅದರಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ತಿಳಿಸಿದ್ದೀನಿ. ಸೊ ಹಂಗೇನೆ ದಾರಿಲಿ ಹೋಗ್ಬೇಕಾದ್ರೆ ಪಾಲಾರ್ ನದಿ ಕಾಣಿಸ್ತು, ಅದಕ್ಕೆ ನಿಮಗೆ ಒಂದ್ಸಲ ತೋರಿಸ್ತಿದ್ದೀನಿ, ನೋಡ್ಕೊಳ್ರಿ. ಪಾಲಾರ್ ನದಿ ಎಲ್ಲ ನೋಡ್ತಾ ಇದ್ರೆ ನಿಮ್ಗೊಂದು ಡೌಟ್ ಸೃಷ್ಟಿ ಆಗ್ಬೋದಲ್ವಾ, ಏನಪ್ಪಾ ಅಂತಂದ್ರೆ ಇಷ್ಟೊಂದು ದಟ್ಟವಾದ ಅರಣ್ಯದಲ್ಲಿ ವೀರಪ್ಪನ ಹೆಂಗಪ್ಪ ತಿರುಗಾಡ್ತಾ ಇದ್ದ ಅಂತ. ಇನ್ನೇನು ಗೋಪಿನಾಥಮ್ ಹತ್ತತ್ರ ಬಂದೇ ಬಿಟ್ಟು ಇವಾಗ ಗೋಪಿನಾಥಮ್ ಹತ್ರನೇ ಹೋಗಿ ಅಲ್ಲೇ ಸಿಗೋಣ ಬರ್ರಿ. ಈಗ ಹೊರಡೋಣ ಗೋಪಿನಾಥಮ್ಗೆ. ಗೋಪಿನಾಥಮ್ಗೆ ಹೋಗ್ಬೇಕು ಅನ್ಕೊಂಡು ಹೊಸದಾಗಿ ಬರೋರಿಗೆ ನೋಡ್ರಿ, ಇಲ್ಲಿ ರೂಟನ್ನು ಹೇಳ್ತೀನಿ. ಸೊ ನೀವು ಹಿಂಗೆ ಸ್ಟ್ರೈಟ್ ಹೋದರೆ ನಿಮಗೆ ಮೇಟೂರು ಸಿಗುತ್ತೆ. ಮತ್ತು ಗೋಪಿನಾಥಮ್ಗೆ ಏನಾದ್ರು ಹೋಗ್ತೀನಿ ಅಂದರೆ ಲೆಫ್ಟ್ ತಗೋಬೇಕು ನೋಡ್ರಿ. ಗೋಪಿನಾಥಮ್ ಮತ್ತು ಹೊಗೇನಕಲ್ ಫಾಲ್ಸ್ಗೆ ಎರಡಕ್ಕೂ ಕೂಡ ಹೋಗ್ತೀನಿ ಅಂತಂದರೆ ಲೆಫ್ಟ್ ತಗೊಂಡು ಹೋಗಬೇಕು. ಇಲ್ಲಿಂದ ಸುಮಾರು 18 ಕಿಲೋಮೀಟರ್ ಇರುತ್ತೆ ಗೋಪಿನಾಥಮ್ಗೆ. ಇವಾಗ ಗೋಪಿನಾಥಮ್ ಹತ್ರ ಹೋಗೋಣ ಬರ್ರಿ. ಫೈನಲ್ ಆಗಿ ಬಂದೇ ಬಿಟ್ಟು ನೋಡ್ರಿ ವೀರಪ್ಪನ ಹುಟ್ಟೂರು ಗೋಪಿನಾಥಮ್ಗೆ. ಮತ್ತೆ ಹಂಗೇನೆ ಅಲ್ಲಿ ನೋಡ್ರಿ ವೀರಪ್ಪನ ಮನೆ ಅಲ್ಲಿದ್ರೆ ಪಕ್ಕದಲ್ಲೇ ಒಂದು ದೇವಸ್ಥಾನ ಐತೆ ನೋಡ್ರಿ. ನೋಡ್ರಿ ಇಲ್ಲೊಂದು ದೇವಸ್ಥಾನ ಐತೆ. ಮತ್ತೆ ಇವಾಗ ವೀರಪ್ಪನ ಮನೆ ಹತ್ರ ಒಂದ್ಸಲ ಹೋಗಿದ್ದು ಬರೋಣ ಬರ್ರಿ. ಈಗ ಹೋಗ್ತಾ ಇದ್ದೀನಿ ನೋಡ್ರಿ ವೀರಪ್ಪನ ಜಮೀನಲ್ಲಿ ನಡ್ಕೊಂಡು. ಮತ್ತು ಎದುರುಗಡೆನೇ ಐತೆ ನೋಡ್ರಿ ವೀರಪ್ಪನ ಮನೆ. ಸೊ ಇಲ್ಲೇನು ನೋಡ್ತಾ ಇದ್ರಿ ಇದೇನೇ ವೀರಪ್ಪನ ಮನೆ. ಮತ್ತು ಸುತ್ತಮುತ್ತ ಇಲ್ಲಿ ಏನೇನು ನೋಡ್ತಾ ಇದ್ರಿ ಇದೆಲ್ಲ ವೀರಪ್ಪನ ಜಮೀನು. ಸೊ ನೋಡ್ರಿ ಯಾವ ಥರ ಐತೆ. ಇವಾಗ ಅಲ್ಲೇ ಹೋಗಿ ಕೇಳೋಣ ಬರ್ರಿ. ಇಲ್ಲೇನು ನೋಡ್ತಿದ್ದು ವೀರಪ್ಪನರವರ ಅಣ್ಣನ ಮನೆ. ಮತ್ತು ಎದುರುಗಡೆನೇ ಐತೆ ನೋಡ್ರಿ ವೀರಪ್ಪನರವರ ಮನೆ, ಹಳೆ ಮನೆ ನೋಡಿ. ಇಲ್ಲ ಐತೆ ನೋಡ್ರಿ ವೀರಪ್ಪನರವರ ಹಳೆ ಮನೆ ನೋಡಿದ್ದಾನೆ. ಮತ್ತು ಮನೆ ಎದುರುಗಡೆ ಐತೆ ನೋಡ್ರಿ ವೀರಪ್ಪನ ತೋಟ. ಎಷ್ಟು ಎಕರೆ ಐತೆ ಅಕ್ಕ ಟೋಟಲು ತೋಟ? 10 ಎಕರೆ ಇದೆಯಾ? ಹಾಂ ಹಾಂ 10 ಎಕರೆ. ಇವಾಗ ಇಲ್ಲಿ ತೋಟನಲ್ಲಿ ಯಾರು ಮಾಡ್ತಾ ಇರೋದು? ನೀವು ಗುತ್ತಿಗೆ ಮಾಡ್ತಾ ಇರೋದಾ? ಹಾಂ ಹಾಂ ಹಾಂ. ಇಲ್ಲಿ ವೀರಪ್ಪನರವರ ಮಕ್ಕಳು ಮತ್ತು ಅವ್ರ ವೈಫ್ ಏನಾದರೂ ಬರ್ತಾರಾ? ಎಲ್ಲ ತಮಿಳ್ನಾಡಿದ್ದಾರೆ ಗೊತ್ತು. ಅಂದರೆ ಇಲ್ಲಿಗೆಲ್ಲ ಬರ್ತಾರಾ? ಬರ್ತಾರೆ. ಆದರೆ ಹೆಂಗೆ ತಿಂಗಳಿಗೊಂದ್ಸಲನಾ? ಹಾಂ ಹಾಂ ಹಾಂ. ಟೈಮ್ ಸಿಕ್ಕಾಗ ಬರ್ತಾರೆ ಇಲ್ಲಿ. ಹಾಂ ಹಾಂ ಹಾಂ. ನೋಡ್ರಿ ವೀರಪ್ಪನರವರ
ಮನೆಯವ್ರು ಏನಿದ್ದಾರೆ ಅವರು ಟೈಮ್ ಸಿಕ್ಕಾಗೆಲ್ಲ ಇಲ್ಲಿ ಬಂದು ಹೋಗ್ತಾರಂತೆ. ಮತ್ತು ಇಲ್ಲಿರೋ ಈ ತೋಟನೆಲ್ಲ ಇವರು ಗುತ್ತಿಗೆ ಕೊಟ್ಬಿಟ್ಟಿದಾರಂತೆ. ಇವಾಗ ವೀರಪ್ಪನರವರು ಮಾಡ್ತಾಯಿಲ್ಲ, ಇದನ್ನೆಲ್ಲ ಗುತ್ತಿಗೆ ಕೊಟ್ಟು ಬೇರೆಯವರು ಈ ತೋಟನ ಮಾಡ್ಕೊಂಡು ಹೋಗ್ತಾ ಇರೋದಂತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೋಡ್ರಿ ನೀವೇನೆ. ನಾನು ಮಾತಾಡ್ತಿರೋದು ಅರ್ಥ ಆಗ್ತಿದ್ಯಾ? ನನಗೂ ಕೊಂಚ ತಮಿಳ್ ಬರುತ್ತೆ, ಫುಲ್ ಬರಲ್ಲ. ನೀವು ಮಾತಾಡೋದು ನನಗೆ ಅರ್ಥ ಆಗುತ್ತೆ. ಇಲ್ಲಿ ನೋಡ್ರಿ, ನಾನು ಎಷ್ಟು ಕನ್ನಡ ಮಾತಾಡ್ತಾ ಇದ್ದೀನಿ, ಅವ್ರು ಅರ್ಥ ಮಾಡ್ಕೊತಾ ಇದ್ದಾರೆ. ಅವ್ರೆಷ್ಟು ತಮಿಳ್ ಮಾತಾಡ್ತಾ ಇದ್ದಾರೋ ನಾನು ಅರ್ಥ ಮಾಡ್ಕೊತಾ ಇದ್ದೀನಿ. ಅಂದರೆ ಅವ್ರು ಕನ್ನಡ ಬರಲ್ಲ ಮಾತಾಡೋದಕ್ಕೆ, ನನಗೆ ರಿಟರ್ನು ತಮಿಳ್ ಬರಲ್ಲ ಮಾತಾಡೋಕ್ಕೆ, ಹಂಗಾಗ್ಬಿಟ್ಟೈತೆ. ಹಾಗೆ ಇದು ವೀರಪ್ಪನ ಬಗ್ಗೆ ಏನಾದ್ರು ಹೇಳ್ತೀರಾ? ವೀರಪ್ಪನ ಬಗ್ಗೆ ಏನಾದರೂ ಪೇಸ್ರಿಂಗ ಹೇಳ್ತೀರಾ? ಹಾಂ ಹಾಂ. ಅಂದರೆ ಈ ಊರಲ್ಲಿ ವೀರಪ್ಪನ ಯಾವ ಥರ ಟ್ರೀಟ್ ಮಾಡ್ತಾ ಇದ್ದಾರೆ ಅಂತ? ಮೇಟೂರು, ಅಂದಿಯೂರು ಆ ಕಡೆ ಸೈಡಲ್ಲಿ ವೀರಪ್ಪನ ದೇವರು ಅಂತಂದರು. ಅಂದರೆ ಗೋಪಿನಾಥಮಲ್ಲಿ ಏನಂತ ಹೇಳ್ತಾರೆ ಅಂತ? ಹಾಂ ಸರಿ ಅಕ್ಕ ಆಯ್ತು. ಇಲ್ಲಿ ನೋಡ್ರಿ, ಇಲ್ಲಿ ಹಿಂದ್ಗಡೆ ಏನು ನೋಡ್ತಾ ಇದ್ದಾರೆ, ಇದು ವೀರಪ್ಪನರವರ ಅಣ್ಣನ ಮನೆ. ಮತ್ತು ಹಂಗೇನೆ ಇಲ್ಲಿ ನಾನು ಮುಂದ್ಗಡೆ ಐತೆ ನೋಡ್ರಿ, ಇದು ವೀರಪ್ಪನರವರ ಮನೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೋಡ್ರಿ ನೀವು, ಇದನ್ನೇ ವೀರಪ್ಪನರವರ ಹಳೆ ಮನೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೋಡ್ರಿ, ಇದು ವೀರಪ್ಪನರವರ ಮನೆ. ಗೋಪಿನಾಥಮ್ನವ್ರು ನೋಡಿ ಇಲ್ಲಿ ಕೂತಿದ್ದಾರೆ ನೋಡ್ರಿ, ಇವರನ್ನೇ ಕೇಳೋಣ ಬರ್ರಿ. ಅಂದರೆ ನಾನು ಲಾಸ್ಟ್ ಎಪಿಸೋಡು ವೀರಪ್ಪಂದು ಸಮಾಧಿ ಐತೆ ನೋಡ್ರಿ, ಅಲ್ಲಿ ಹೋಗ್ಬಿಟ್ಟು ವೀಡಿಯೋ ಮಾಡಿದ್ದೆ. ಮೇಟೂರು ಮತ್ತು ಅಂದಿಯೂರು ಮತ್ತು ಆ ಕಡೆ ಒಂದು 4-5 ಊರ ಹತ್ರ ಎಲ್ಲ ಅವರು ಒಂದು ರೀತಿ ದೇವರು ಅಂತಂದರು. ಅದಕ್ಕೆ ನಿಮ್ಮನ್ನೆಲ್ಲ ಒಂದ್ಸಲ ಕೇಳ್ಕೋಣ ಅಂತ ಬಂದೆ. ವೀರಪ್ಪನ ಇಲ್ಲಿನ ಜನ ಅಂತಂದ್ರೆ ನೀವೆಲ್ಲ ಏನಂತ ಕರಿತೀರಾ ಅಂತ? நம்மளுக்கு தெரியாதா, நம்ம தமிழ்நாட்டுக்கார நம்மளுக்கு ஏடா தெரியும். ஆமா, நான் மேட்டுக்கார நம்மளுக்கு ஏடா தெரியும். ನಾನು ಕೂಡ ಇಲ್ಲಿನ ಜನಗಳ ಹತ್ರ ವೀರಪ್ಪನ ಬಗ್ಗೆ ತಿಳ್ಕೊಳ್ಳೋಣ ಅಂದ್ಬಿಟ್ಟು ಕೇಳಿದ್ರೆ ಅವ್ರು ಎದುರ್ಕೊಂಡು ಏನೂ ಕೂಡ ಹೇಳ್ತಾನೆ ಇಲ್ಲ. ಈ ತೋಟ ಮಾಡ್ತಿರೋರು ಕೂಡ ಏನೂ ಕೂಡ ಹೇಳ್ತಾ ಇಲ್ಲ. ಅದಕ್ಕೆ ಇವಾಗ ಹೋಗ್ತಾ ಇದ್ದೀವಿ. ಮತ್ತು ಹಂಗೇನೆ ನಿಮ್ಗೆ ಇನ್ನೊಂದು ಹೇಳ್ಬಿಡ್ತೀನಿ ಕೇಳಿ, ನಿಮ್ಮ ಹತ್ರ ದುಡ್ಡು ಎಷ್ಟಾದರೂ ಇರಲಿ, ಅದು ಮ್ಯಾಟ್ರ್ ಆಗೋಲ್ಲ. ಮತ್ತು ಆ ದುಡ್ಡನ್ನು ನೀವು ಹೆಂಗೆ ಮಾಡಿದ್ರಿ ಅದನ್ನೇ ಮ್ಯಾಟ್ರ್ ಆಗೋದು. ಎಕ್ಸಾಂಪಲ್ ನೋಡ್ರಿ ಹಂಗೇನು ಇಲ್ಲಿ ಸುತ್ತ ಏನು ನೋಡ್ತಿರೋದಲ್ಲ ವೀರಪ್ಪನ ತೋಟ. ವೀರಪ್ಪನ ಒಂದು ದಿನ ಆದ್ರೂ ಕೂಡ ಈ ತೋಟದಲ್ಲಿ ಒಂದು ಬೆಳೆನ ಅವನು ಬೆಳೀಲಿಲ್ಲ, ಒಂದು ದಿನ ಆದರೂ ಅವನು ಈ ಶ್ರೀಮಂತಿಕೆನ ಅನುಭವಿಸ್ಲಿಲ್ಲ. ಅದಕ್ಕೇನೆ ಹೇಳೋದು, ನಾವು ಒಳ್ಳೆ ರೀತಿಯಿಂದ ದುಡ್ಡನ್ನು ಮಾಡಿದ್ರೆ ಅದ್ರೂ ಕೂಡ ಮೆಚ್ತಾನೆ. ನಾವು ಕೆಟ್ಟ ರೀತಿಯಿಂದ ದುಡ್ಡು ಮಾಡಿದ್ರೆ ನೋಡಿ ಈ ರೀತಿ ಆಗುತ್ತೆ. ಎಷ್ಟೇ ದುಡ್ಡು ಮಾಡಿದ್ರೂ ಕೂಡ ನೆಮ್ಮದಿ ಇಲ್ಲ, ಯಾವುದೇ ರೀತಿ ಈ ಆಸ್ತಿ ಪಾಸ್ತಿನ ಅನುಭವಿಸೋಕ್ಕಾಗಲ್ಲ. ಗೋಪಿನಾಥಂ ಕರ್ನಾಟಕ ತಮಿಳ್ನಾಡು ಬಾರ್ಡ್ರ್ ಮಧ್ಯೆ ಇರೋದ್ರಿಂದ ಕನ್ನಡ ಸ್ವಲ್ಪ ಇಲ್ಲಿನ ಜನಗಳಿಗೆ ಬರುತ್ತೆ, ಮತ್ತು ತಮಿಳ್ ಚೆನ್ನಾಗೇ ಬರುತ್ತೆ. ಮತ್ತೊಂದು ಹೇಳಬೇಕು ಅಂತಂದರೆ ಈ ಗೋಪಿನಾಥಂ ಕರ್ನಾಟಕಕ್ಕೆ ಸೇರಿಕೊಂಡಿದೆ, ಏನು ಮಾಡೋಕ್ಕಾಗಲ್ಲ. ಕನ್ನಡ ಇಲ್ಲಿನ ಜನಗಳಿಗೆ ಸ್ವಲ್ಪ ಮಾತ್ರ ಬರುತ್ತೆ. ಮತ್ತು ಈ ಗೋಪಿನಾಥಮಲ್ಲಿ DF ಶ್ರೀನಿವಾಸ್ ಸರ್ನ ದೇವ್ರ ಥರನೇ ಅವರನ್ನು ಇಲ್ಲಿ ಟ್ರೀಟನ್ನು ಮಾಡ್ತಾರೆ. ಮತ್ತು ಅವ್ರಿಗೆ ಇಲ್ಲೊಂದು ದೇವಸ್ಥಾನನೂ ಕೂಡ ಕಟ್ಟಿದಾರಂತೆ. ಇವಾಗ ಅದನ್ನು ನೋಡ್ಕೊಬರೋಣ ಬರ್ರಿ. ಅಣ್ಣ, ವೀರಪ್ಪನ್ ಮತ್ತು DF ಶ್ರೀನಿವಾಸನ್ನ ಇಲ್ಲಿನ ಊರ ಜನಗಳು ಏನಂತ ಟ್ರೀಟ್ ಮಾಡ್ತಾರೆ? ಪುರಿಯಿಲ್ಲೇ ನಾನು ಹೇಳ್ತಿರೋ ಅಣ್ಣ, ನಾನು ಅಂತೂ ವೀರಪ್ಪನ ತೋಟದ ಹತ್ರ ಬಂದು ಎಲ್ಲರನ್ನೂ ಕೂಡ ಕೇಳಿದೆ ವೀರಪ್ಪನ ಬಗ್ಗೆ. ಆದರೆ ಒಬ್ಬರೂ ಕೂಡ ಎದುರ್ಕೊಂಡೇನು ಹೇಳ್ತಾನೆ ಇಲ್ಲ. ಇವಾಗ ಊರೊಳಗಡೆ ವೀರಪ್ಪನ ಜೊತೆಲಿದ್ದವ್ರು ಒಬ್ರು ಇದ್ದಾರಂತೆ. ಇವಾಗ ಅವರನ್ನೇ ಹೋಗಿ ಒಂದ್ಸಲ ಭೇಟಿ ಆಗ್ಬಿಟ್ಟು ಅವ್ರ ಹತ್ರನೇ ಹೋಗಿ ಕೇಳೋಣ ಬರ್ರಿ ವೀರಪ್ಪನ ಬಗ್ಗೆ. ಇವಾಗ ಹೊರಡೋಣ ಬರ್ರಿ. ಅಂತೂ ದೇವಸ್ಥಾನದ ಹತ್ರ ಬಂದೇ ಬಿಟ್ಟೆ ನೋಡ್ರಿ. ಇಲ್ಲೇ DF ಶ್ರೀನಿವಾಸ್ ಸರ್ನ ದೇವ್ರ ಥರ ಟ್ರೀಟ್ ಮಾಡೋದು ನೋಡ್ರಿ. ದೇವಸ್ಥಾನ ನೋಡಿ ಇಲ್ಲಿದ್ರೆ ಪ್ರತಿಮೆನ ನೋಡಿ ಇಲ್ಲೈತೆ ನೋಡ್ರಿ. ಹೆಂಗೇನೆ ಇಲ್ಲಿ ಇವ್ರನ್ನ ಏನು ನೋಡ್ತಾ ಇದ್ದಾರೆ, ಇವರನ್ನೇ ವೀರಪ್ಪನ ತಲೆನ ಕಡ್ದ್ಬಿಟ್ಟು ಇದೇ ಗೋಪಿನಾಥಮ್ಗೆ ಕಳಿಸಿದ್ದು. ಸೊ ಅವ್ರು ಇವರೇನೆ ನೋಡ್ರಿ, DF ಶ್ರೀನಿವಾಸ್ ಸರ್ ನೋಡ್ರಿ. ಇವರೇನೆ ವೀರಪ್ಪನೇನು ತಲೆನ ಕಡ್ದ್ಬಿಟ್ಟು ಕಳಿಸಿದ್ನೋ ಆ DF ಶ್ರೀನಿವಾಸ್ ಅವರ ಮೂರ್ತಿಯನ್ನ ಈ ದೇವಸ್ಥಾನದ ಪಕ್ಕನೇ ಹಾಕಿದ್ದಾರೆ. ದೇವ್ರಿಗೆ ಹೆಂಗೆ ಪೂಜೆ ಮಾಡ್ತಾರೆ ಇವ್ರಿಗೂ ಕೂಡ ಇಲ್ಲಿನ ಜನಗಳು ಪೂಜೆನ ಮಾಡ್ತಾರೆ. ಮತ್ತು ಇವ್ರನ್ನ ಇಲ್ಲಿನ ಜನಗಳು ದೇವ್ರ ಥರನೇ ಟ್ರೀಟ್ ಮಾಡ್ತಾರೆ. ಒಂದ್ಸಲ ನೀವು ಎದುರುಗಡೆನೇ ನೋಡ್ತಾ ಇರ್ಬೋದು ನೋಡ್ರಿ. ಇಲ್ಲೆಲ್ಲ ಏನೇನು ಮನೆಗಳು ಕಾಣ್ತಾ ಇದೆ, ಇದೆಲ್ಲ ಮನೆಗಳನ್ನು ಕೂಡ DF ಶ್ರೀನಿವಾಸ್ ಸರ್ ಸ್ವತಃ ಕಟ್ಸ್ಕೊಟ್ಟಿರೋದಂತೆ. ವೀರಪ್ಪನ ಇದ್ದ ಟೈಮಲ್ಲಿ ಏನಪ್ಪ ಅಂತಂದರೆ ಇಲ್ಲಿನ ಜನಗಳು ಇವ್ರು ಕಟ್ಸ್ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಎದುರುಕೊಂಡು ಇಲ್ಲಿನ ಜನಗಳೆಲ್ಲ ಓಡ್ಬಿಡ್ತಾ ಇದ್ದಾರಂತೆ. ಸೊ ಇವಾಗ ಅಷ್ಟೇನು ಭಯ ಇಲ್ಲ ನೋಡ್ರಿ. ನಾನು ಕೂಡ ಗೋಪಿನಾಥಮಲ್ಲಿ ಬಂದು ವೀರಪ್ಪನ ಬಗ್ಗೆ ಮತ್ತು DF ಶ್ರೀನಿವಾಸ್ ಅವ್ರ ಬಗ್ಗೆನೂ ಕೂಡ ಕೇಳಿದೆ. ಇಲ್ಲಿನ ಜನಗಳು ಯಾರನ್ನೂ ಕೂಡ ಹೇಳಿಲ್ಲ. ಇಲ್ಲಿ ವೀರಪ್ಪನ ದೊಡ್ಡಪ್ಪನ ಮಗ ಅಂತ ನಾನು ಅವ್ರನ್ನ ಹುಡುಕೋ ಬಂದೆ. ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ವೀರಪ್ಪನ ಬಗ್ಗೆ, ಅಲ್ಲೋ ಕೇಳಿ ಅಂತ ಹೇಳಿದ್ರು. ಮತ್ತು ನಾನು ಕೂಡ ತುಂಬ ಹೊತ್ತಿಂದ ಬಂದು ಹುಡುಕ್ತೆ ಅವ್ರನ್ನ, ಎಲ್ಲೂ ಕೂಡ ಸಿಗಲಿಲ್ಲ. ಎಲ್ಲೋ ಬೇರೆ ಕಡೆ ಹೊಂಟೋಗಿದ್ದಾರಂತೆ. ಫೈನಲ್ ಆಗಿ ಬಂದೇ ಬಿಟ್ಟು ನೋಡ್ರಿ, ವೀರಪ್ಪನ ಗ್ಯಾಂಗು ಏನು ನಮ್ಮ ಪೊಲೀಸ್ ಅಧಿಕಾರಿಗಳನ್ನ ಕೊಲೆ ಮಾಡಿದ್ನೋ ಆ ಜಾಗಕ್ಕೆ ಇಲ್ಲ ರೋಡ್ ಗಡ್ಡ ಕಲ್ಲಾಕಿದ್ದಾರೆ ನೋಡ್ರ.
ಸೊ ನೋಡ್ರಿ, ಇಲ್ಲಿ ನೋಡ್ತಾ ಇರ್ಬೋದು ನೀವು. ನೋಡಿ, ಇದೇ ಜಾಗದಲ್ಲಿ ವೀರಪ್ಪನ ಗ್ಯಾಂಗು ನಮ್ಮ 5 ಜನ ಪೊಲೀಸ್ ಅಧಿಕಾರಿಗಳನ್ನು ಗುಂಡಿನಲ್ಲಿ ಸಾಯಿಸಿದ್ದು. ಸೊ ನೋಡ್ರಿ, ಇಲ್ಲಿ ವೀರಪ್ಪನ ಗ್ಯಾಂಗು ಇಲ್ಲಿ ಕೂತ್ಕೊಂಡಿದ್ರು. ಇಲ್ಲಿಂದ ಫೈರನ್ನು ಮಾಡಿದಾಗ ನಮ್ಮ ಪೊಲೀಸ್ ಅಧಿಕಾರಿಗಳು ನೋಡಿ ಇಲ್ಲಿ ಬರ್ತಾಯಿದ್ರು. ಇಲ್ಲಿಂದ ಫೈರನ್ನು ಮಾಡಿದಾಗ ನಮ್ಮ ಪೊಲೀಸ್ 5 ಅಧಿಕಾರಿಗಳನ್ನು ಗುಂಡಿಟ್ಟು ನೋಡಿ ಇದೇ ಜಾಗದಲ್ಲಿ ಕೊಲೆಯನ್ನು ಮಾಡ್ತಾನೆ. ಮತ್ತು ಹಂಗೇನೆ ಇಲ್ಲಿ ನೋಡ್ರಿ, ಅವರ ಸ್ಮಾರಕನೂ ಕೂಡ ಇದೇ ಜಾಗದಲ್ಲಿ ಮಾಡಿದ್ದಾರೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೋಡ್ರಿ ನೀವು, ಅವರ ನೇಮ್ಗಳನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ಯಾರ್ಯಾರು ಸತ್ತಿದ್ರು ನಮ್ಮ ಪೊಲೀಸ್ ಅಧಿಕಾರಿಗಳು ಅಂತ ಅಂದ್ಬಿಟ್ಟು. ಸೊ ಮೊದಲನೇದಾಗಿ ಶ್ರೀ TP ಶಿವಕುಮಾರ್ IPS ರವರು, ಅವರು ಶ್ರೀ KS ಸುಂದರರಾಜು KSPS ಅವರು, ಮತ್ತು ಮೂರನೇದಾಗಿ ಶ್ರೀ G ನಾಗರಾಜು KSPS, ಮತ್ತು ನಾಲ್ಕನೇದಾಗಿ ಶ್ರೀ B ಬಸವರಾಜು ಪೊಲೀಸ್ ನಿರೀಕ್ಷಕರು ಅವರು, ಮತ್ತು ಕೊನೆಯದಾಗಿ ಶ್ರೀ M ಸಿಂಗಮರಾಜು ANS ಸ್ಕ್ವಾಡು. ಮತ್ತು ಈ 5 ಜನರ ಪೊಲೀಸ್ ಅಧಿಕಾರಿಗಳನ್ನು ನೋಡಿ ಈ ಪ್ಲೇಸ್ನಲ್ಲಿ ವೀರಪ್ಪನ್ ಸಾಯಿಸ್ತಾನೆ. ವೀರಪ್ಪನ ಅಟ್ಟಹಾಸಗಳನ್ನ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ವೀರಪ್ಪನ್ ಸುಮಾರು 120 ಜನಗಳಿಗಿಂತ ಜಾಸ್ತಿ ಜನಗಳನ್ನ ಅವನು ಸಾಯಿಸ್ಬಿಟ್ಟಿದ್ದಾನೆ. ಅವನ ಅಟ್ಟಹಾಸ ಎಷ್ಟು ನಡೀತಾ ಇತ್ತು ಅಂತಂದರೆ ಒಂದು ಟೈಮಲ್ಲಿ ತುಂಬಾ ನಡೀತಾ ಇತ್ತು. ಮತ್ತು ಈಗಲೂ ಕೂಡ ವೀರಪ್ಪನ ಬಗ್ಗೆ ಇಲ್ಲಿ ಕೇಳಿದ್ರೆ ಯಾರನ್ನೂ ಕೂಡ ಹೇಳ್ತಾ ಇಲ್ಲ, ಅದೊಂದು ಹೇಳ್ಬೋದು. ಮತ್ತು ಎದುರುಗಡೆನೇ ನೋಡ್ರಿ ನಮ್ಮ ಕಾವೇರಿ ನದಿ ಹರಿತೈತೆ ನೋಡ್ರಿ. ಇಲ್ಲಿ ಎದುರುಗಡೆನೇ ನೋಡ್ರಿ ನಮ್ಮ ಕಾವೇರಿ ನದಿ ಹರಿತೈತೆ. ಇವಾಗ ನಾ ಏನು ನಿಂತಿದ್ದೀನಿ ಇದು ಕರ್ನಾಟಕ, ಇದರಿಂದ ಆಚೆ ಅಲ್ಲಿ ಕಾಣ್ತಾ ಇದೆ ನೋಡಿ, ಅದು ತಮಿಳ್ನಾಡು. ಸೊ ಕಾವೇರಿ ತಾಯಿನ ನೀವಿಬ್ರು ಜಗಳ ಆಡಬೇಡಿ, ಕರ್ನಾಟಕ ಮತ್ತು ತಮಿಳ್ನಾಡವರು ಅಂತ ಅಂದ್ಬಿಟ್ಟು ಡಿವೈಡನ್ನು ಮಾಡಿಬಿಟ್ಟಿರುತ್ತೆ ನೋಡ್ರಿ. ವೀರಪ್ಪನ್ ಒಂದು ಕಡೆ ಸಹಾಯನ ಮಾಡ್ತಾ ಇದ್ರೆ ಮತ್ತೊಂದು ಕಡೆ ಈ ರೀತಿ ಕೊಲೆಗಳನ್ನ ಮಾಡ್ತಾ ಇದ್ದ. ಇವಾಗ ಹೇಳಿ ನಿಜಕ್ಕೂ ಕೂಡ ವೀರಪ್ಪನ್ ಕೆಟ್ಟವನ ಅಂತ. ಸುಮಾರು 1 2 ಅಲ್ಲ ಗುರು, 120 ಜನಗಳಿಗಿಂತ ಜಾಸ್ತಿ ಜನಗಳನ್ನ ಸಾಯಿಸ್ಬಿಟ್ಟಿದ್ದಾನೆ. 1 2 ಅಲ್ಲ 2000 ಆನೆಗಳ ದಂತಗಳನ್ನ ಅವನು ಕಡ್ದಾಕಿದ್ದಾನೆ. ಮತ್ತು ಗಂಧದ ಮರಗಳ ಲೆಕ್ಕನೇ ಇಲ್ಲ. ಇಷ್ಟೆಲ್ಲ ಕೆಲಸಗಳನ್ನ ಮಾಡಿರೋ ವೀರಪ್ಪನ ನೀವು ಒಳ್ಳೆಯವರ ಕೆಟ್ಟವರ ಅಂತ ಕೇಳಿದ್ರೆ ನೀವೇನು ಹೇಳ್ತೀರಾ? ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿಬಿಟ್ರೆ. ಮತ್ತು ನೋಡೋದಲ್ಲ ಇದಿಷ್ಟು ವೀರಪ್ಪನ ಅಟ್ಟಹಾಸ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಆದರೆ ಸಬ್ಸ್ಕ್ರೈಬ್ ಮಾಡೋದಂತಲೂ ಮಿಸ್ ಮಾಡಬೇಡಿ ಅಂತ ಹೇಳ್ತಾ, ನೆಕ್ಸ್ಟ್ ಯಾವುದಾದ್ರೂ ಒಂದು ಹೊಸ ಟಾಪಿಕ್ನೊಂದಿಗೆ ನಾನು ನಿಮ್ಮ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ಕೂಡ ಎಲ್ಲರಿಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.